ನಂಗೆ ನೀರ್ ಕಂಡಲ್ಲಿ TDS ಮೀಟರ್ ಇಟ್ಟು ಕ್ವಾಲಿಟಿ ನೋಡೋ ಚಟ. ಪ್ರಯಾಗ್ರಾಜ್ ನಲ್ಲೂ ಅದೇ ಮಾಡ್ದೆ. ಶಿವರಾತ್ರಿಗೆ ಪ್ರಯಾಗ್ರಾಜ್ ಅಂತ ಫಿಕ್ಸ್ ಆಗಿದ್ದೆ. ವೆಂಕಿ ಪ್ರಮೋದ್ ಅವರು ನಾವು ಬರ್ತೀವಿ ಅಂದ್ರು. ಫ್ಲೈಟ್ ಚಾರ್ಜ್ 40 ದಾಟಿತ್ತು. ಅದಕ್ಕೆ ಡೆಲ್ಲಿ ಹೋದ್ವಿ. ಅಲ್ಲಿ ಸಿಕ್ಕಿದ್ ಹರೀಶ್ ಜೊತೆ ರಾತ್ರಿ ಎಲ್ಲ ಇಂಡಿಯಾ ಗೇಟು ಪಾರ್ಲಿಮೆಂಟು ಅಂತ ಸುತ್ತ ಹಾಕಿ ಕರ್ನಾಟಕ ಸಂಘದಲ್ಲೇ ಉಳಿದು ಬೆಳಿಗ್ಗೆ 6 ಗಂಟೆಗೆ ಒಂದೇ ಭಾರತ್ ಹತ್ತಿ ಪ್ರಯಾಗ್ರಾಜ್ ಹೊರಟ್ವಿ. ಟ್ರೈನ್ ನಲ್ಲಿ ಸಿಕ್ಕಿದ್ ಕನ್ನಡದವ್ರನ್ನ ಮಾತಾಡಿಸಿ ಅವ್ರ ಪ್ಲಾನ್ ಕೇಳ್ಕೊಂಡು ಸಿಕ್ಕಿದ್ ಬೈಕ್ ಅಡ್ಡ ಹಾಕಿ 200-300 ಅಂತ ಡೀಲ್ ಮಾಡ್ಕೊಂಡು 9 ಕಿಲೋಮೀಟರ್ ಜರ್ನಿ ಮಾಡಿ ನಾವ್ ಇದ್ದಿದ್ ರೂಮ್ ತಲುಪಿದ್ವಿ. ರೂಮ್ ಹೋಗ್ತಿದ್ದಂಗೆ ಗಣದ್ ನಿದ್ದೆ. ಹೋಗಿದ್ ಪರ್ಸನಲ್ ಆದ್ರೂ ಏನಾದ್ರೂ ಸುದ್ದಿ ಕೊಡಿ ಅಂತ ಆಫೀಸ್ ಇಂದ ಡಿಮ್ಯಾಂಡ್ ಬೇರೆ. ಕಾಲಕ್ಕೂ ಜಾಗ ಇಲ್ಲ. ಆ ತರ ಜನ, ಅದೊಂದ್ ಬೇರೆನೆ ಪ್ರಪಂಚ ಬಿಡಿ. ಸಂಜೆ ಗಂಗಾ ನದಿಲಿ ಮುಳುಗೆದ್ದು ಊರೆಲ್ಲ ರೌಂಡ್ ಹಾಕುದ್ವಿ. ಕನ್ನಡದವರು ಅಂದಂಗೆ ಬುಕ್ ತೆಗೆದು ಮಂಗಳೂರು ಉಡುಪಿ ಅಂತ ಬಿಹಾರ್ ಬಾಬಾ 16 ನಂಬರ್ ತೋರಿಸಿ ತಲೆ ಗುಳ ಬಿಟ್ರು. ಬೆಳಗ್ಗೆದ್ದು ಸಂಗಮ್ ಹೋಗೋಣ ಅಂತ ಬೋಟ್ ಹಿಡಿಯೋವಾಗ ಅಲ್ಲೇ NDTVಗೆ ಒಂದು ಇಂಟರ್ವ್ಯೂ ಕೊಟ್ಟು ಹೊರಡೋವಾಗ್ಲೇ ಮತ್ ಕನ್ನಡದವರು ಎಲ್ಲಾ ಸೇರಿ ಬೋಟ್ ಬುಕ್ ಮಾಡ್ಕೊಂಡು 3 ನದಿ ಸೇರೋ ಸಂಗಮದ ಹತ್ರ ಹೋದ್ರೆ ಪೂಜೆ ಮಾಡ್ತೀನಿ ಅಂತ 5,000 ರೂಪಾಯಿ ಇಸ್ಕೊಂಡ್ ಸ್ವಾಮಿಗಳು 3 ಲೈನ್ ನಲ್ಲೇ ಮಂತ್ರ ಮುಗಿಸ್ತಾ ಇದ್ದಂಗೆ ಅಂತೀರಾ. ನಾನ್ ನೋಡ್ದಿದ್ ಮಂತ್ರನ ಅಂತ ಪ್ರಮೋದ್ ಅವರು ಪೂಜೆ ಮಾಡಿಸ್ತಾ ಇದ್ರೆ ನೀರ್ ಮೈ ಮುಟ್ಟೋ ಮೊದ್ಲೇ ವೆಂಕುನ್ ಹೊಟ್ಟೆ ನೀರ್ ಮುಟ್ಟಿತ್ತು. ಹೊರಡುವಾಗ TDS ಮೀಟರ್ ನೀರಿಗಿಟ್ರೆ ಬಿಲೋ 150 ಅಂದ್ರೆ ಕುಡಿಯೋಕೆ ಉತ್ತಮ ಅಂತ. ಆದ್ರೆ ನೀರ್ ಬಹಳ ಕಳಕಾಗಿತ್ತಷ್ಟೇ. ಅಲ್ಲೆಲ್ಲ ಚಲ್ ಮಾಡಿ ಕಾಶಿ ಹೋದ್ವಿ. ಕಾಶಿ ನಿಜಕ್ಕೂ ಅದ್ಭುತ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನತ.